ಓಂ ಮೈಲಾರಲಿಂಗೇಶ್ವರಾಯ ನಮಃ. ಮೈಲಾರಲಿಂಗೇಶ್ವರ ಸ್ವಾಮಿ ಭಕ್ತರ ಪಾಲಿನ ಪವಾಡ ಪುರುಷ, ಶರಣವೀರ ಸಂಪ್ರದಾಯದ ಜೀವಂತ ಸಂಕೇತ ಎಂದರೆ ತಪ್ಪಾಗಲಾರದು. ಮೈಲಾರಲಿಂಗೇಶ್ವರ ಸ್ವಾಮಿ ಎಂದರೆ ಸಾಕು, ಭಾರತಾದ್ಯಂತ ಭಕ್ತರ ಸಮೂಹ ಸ್ವಾಮಿಯ ದರ್ಶನಕ್ಕಾಗಿ ಮುಗಿಬೀಳುವುದನ್ನು ನಾವು ನೀವೆಲ್ಲರೂ ನೋಡಿರುತ್ತೇವೆ. ಈ ಸ್ವಾಮಿಗೆ ಜಾತಿ, ಕುಲ, ಮತ, ಪಂಥಗಳನ್ನು ಮೀರಿ ನಿಂತ ಭಕ್ತರ ಸಮೂಹ ಭಾರತಾದ್ಯಂತ ಇದೆ. ಮೈಲಾರಲಿಂಗೇಶ್ವರ ಸ್ವಾಮಿಯನ್ನು ಬಡವರ ಆರಾಧ್ಯ ದೈವ ಎನ್ನುತ್ತಾರೆ. ಎಲ್ಲರೂ ಒಂದೇ ಕಡೆ ಸೇರುವ ದೇವರೆಂದರೆ ಅದು ಮೈಲಾರಲಿಂಗೇಶ್ವರ ಕ್ಷೇತ್ರ. ಪ್ರತಿ ವರ್ಷ ಭರತ ಹುಣ್ಣಿಮೆಯಂದು ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರೆ ನಡೆಯುತ್ತದೆ. ಆ ಪವಿತ್ರ ಕ್ಷೇತ್ರವೆಂದರೆ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರದಲ್ಲಿ. ಸುತ್ತಲೂ ಗುಡ್ಡಗಾಡುಗಳಿದ್ದು ಪಕ್ಕದಲ್ಲಿ ತುಂಗಭದ್ರಾ ನದಿ ಹರಿಯುತ್ತದೆ. ಕೇವಲ ಒಂದು ಕಡೆ ಮಾತ್ರ ರಸ್ತೆ ಇದ್ದು, ಹಾಗಾಗಿ ಈ ಜಾತ್ರೆಗೆ ಬರುವ ಭಕ್ತರು ಸುತ್ತುವರೆದುಕೊಂಡು ಬರುವುದರಿಂದ ಒಂದು ಗಾದೆ ಮೇಳೈಸಿದೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಾ ಎಂಬಂತೆ ಸುತ್ತಿಕೊಂಡು ಪರಮಾತ್ಮನ ದರ್ಶನಕ್ಕಾಗಿ ದೈವ ಸನ್ನಿಧಿಗೆ ಬರಬೇಕಾಗುತ್ತದೆ. ಸ್ವಾಮಿಯ ಸನ್ನಿಧಿಯಲ್ಲಿ ಕಾಂಚಾವೀರರ ಪರಂಪರೆಯಿಂದ ಬಂದ ಹಳೆಯ ಆಚರಣೆಗಳು ಇಂದಿಗೂ ಕೂಡ ಚಾಲ್ತಿಯಲ್ಲಿದೆ. ನೋಡುಗರ ಮೈ ನಡುಗಿಸುವಂತಿದೆ. ಈ ಕ್ಷಣಕ್ಕೂ ಕೂಡ ಮೈಲಾರಲಿಂಗೇಶ್ವರನ ಪವಾಡ ಎಂದರೆ ಭಕ್ತರಲ್ಲಿ 7 ಕೋಟಿ 7 ಕೋಟಿ 7 ಕೋಟಿ ಚಾಂಗ್ಮಲೋ ಎಂಬ ಘೋಷಣೆ ಅಲ್ಲಿ ನೆರೆದಿದ್ದ ಲಕ್ಷಾಂತರ ಭಕ್ತರನ್ನು ಭಕ್ತಿ ಪರಾವಶವರನ್ನಾಗಿ ಮಾಡಿಸುತ್ತದೆ. ಇಂದು ನಾವು ನಿಮಗೆ ತಿಳಿಸ ಹೊರಟಿರುವ ಸೇವೆಗಳಲ್ಲಿ ಅಪರೂಪದ ಸೇವೆ ಎನ್ನಬಹುದಾದ ಕಬ್ಬಿಣದ ಸರಪಳಿಯ ಸೇವೆ ಮತ್ತು ಅದರ ಪವಿತ್ರ ಹರಕೆಯ ಮಹತ್ವ ಹಾಗೂ ಇತಿಹಾಸ. ಇತಿಹಾಸ ಪ್ರಸಿದ್ಧ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವರ ಸರಪಳಿ ಪವಾಡ ಗಂಗಿಮಾಳಮ್ಮ ದೇವಾಲಯದ ಮುಂಭಾಗದಲ್ಲಿ ಸಹಸ್ರಾರು ಭಕ್ತಜನ ಸಾಗರದ ಮಧ್ಯೆ ಶ್ರದ್ಧಾಭಕ್ತಿಯಿಂದ ಗೊರವಪ್ಪಗಳ 7 ಕೋಟಿ ಒಡೆಯ ಮೈಲಾರಲಿಂಗ ಎಂಬ ಕೂಗು ಸರಪಳಿ ಹಿಡಿದವರನ್ನು ಹುರಿದುಂಬಿಸುವಂತೆ ಮಾಡುತ್ತದೆ. ದೇವಸ್ಥಾನದ ಮುಂಭಾಗದ ತ್ರಿಶೂಲ ಮುದ್ರೆ ಹೊಂದಿರುವ ಕಲ್ಲಿನ ಕಂಬಕ್ಕೆ ಸರಪಳಿ ಬಿಗಿಯಲಾಗುತ್ತದೆ. ಆ ಕಲ್ಲಿಗೆ ಕಟ್ಟಿರುವ ಕಬ್ಬಿಣದ ಸರಪಳಿಯನ್ನು 7 ಕೋಟಿ ಒಡೆಯ ಮೈಲಾರಲಿಂಗ ಎಂದು ಜಪ ಮಾಡುತ್ತಾ ಸರಪಳಿ ತುಂಡಾಗುವಂತೆ ಎಳೆಯಲು ಶುರು ಮಾಡುತ್ತಾರೆ. ನಂತರ ಅಲ್ಲಿ ನೆರೆದಿದ್ದ ಸಾವಿರಾರು ಸಂಖ್ಯೆ ಭಕ್ತರ ಎದುರಿನಲ್ಲಿ ಸುಮಾರು 15 ಅಡಿ ಉದ್ದದ ಸರಪಳಿಯನ್ನು ತನ್ನೆಲ್ಲ ಬಲವನ್ನು ಬಿಟ್ಟು ಎಳೆಯುತ್ತಾರೆ. ಆನೆ ಜಗ್ಗಿದರೂ ತುಂಡಾಗದ ಸರಪಳಿಯನ್ನು ಒಂದೇ ಬಾರಿಗೆ ಜಗ್ಗಿ ತುಂಡು ಮಾಡುತ್ತಾರೆ.
ಸರಪಳಿಯು ಅರ್ಧದಲ್ಲಿ ತುಂಡಾದರೆ ಮುಂದೆ ಬರಲಿರುವ ದಿನಗಳಲ್ಲಿ ದೇಶಕ್ಕೆ ಉತ್ತಮ ಮಳೆಯಾಗಿ ಬೆಳೆಯಾಗಿ ಸಮೃದ್ಧಿಯಾಗುತ್ತದೆ ಎನ್ನಲಾಗುತ್ತದೆ. ಕಲ್ಲು ಗೂಟಕ್ಕೆ ಸಮೀಪದಲ್ಲಿ ಸರಪಳಿ ತುಂಡಾದರೆ ಮಳೆ ಬೆಳೆ ಕಷ್ಟ ಎಂಬುದು ನಂಬಿಕೆಯಾಗಿದೆ. ಮುಷ್ಟಿಯ ತುದಿಯಲ್ಲಿ ಸರಪಳಿ ಹರಿದರೆ ನಾಡಿಗೆ ಉತ್ತಮ ಫಲ ಎನ್ನಲಾಗುತ್ತದೆ. ಅದೇ ಮಧ್ಯದಲ್ಲಿ ಹರಿದರೆ ಸಾಧಾರಣ ಫಲ, ಕೊನೆಯ ತುದಿಯಲ್ಲಿ ಹರಿದರೆ ಸಂಕಷ್ಟಗಳು ಎದುರಾಗಲಿವೆ ಎಂಬ ನಂಬಿಕೆ ಈಗಲೂ ಇದೆ. ಇದು ಪ್ರಕೃತಿಯಲ್ಲಿನ ಎಡವು ತೊಡವುಗಳನ್ನು ತೋರಿಸುವ ಸಂಕೇತ ಒಂದೆಡೆಯಾದರೆ, ಮತ್ತೊಂದೆಡೆ ಕಬ್ಬಿಣದ ಸರಪಳಿ ಎಂದರೆ ಕೇವಲ ಒಂದು ಹಗ್ಗವಲ್ಲ, ಇದು ಭಕ್ತನ ಶರಣಾಗತಿಯ ಗುರುತು, ಸ್ವಾಮಿಗೆ ಕೊಡುವ ವೀರ ಪ್ರತಿಜ್ಞೆ ಎನ್ನಲಾಗುತ್ತದೆ. ಈ ಕಟ್ಟು ನಿಂತ ಕಬ್ಬಿಣ ವೀರರ ಬಲ, ಧೈರ್ಯ, ನಿಷ್ಠೆಗಳ ಪ್ರತೀಕ. ಮಲ್ಲರ ಸಂಪ್ರದಾಯದಲ್ಲಿ ಸರಪಳಿಯನ್ನು ಧರಿಸುವುದು ನಾನು ಮೈಲಾರ ಲಿಂಗಪ್ಪನ ಸೇನಾನಿ ಎಂಬ ಭಾವದ ಸಂಕೇತವೂ ಆಗಿದೆ. ಕಬ್ಬಿಣ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟೇ ಗಟ್ಟಿಯಾಗಿದೆ ಭಕ್ತರ ನಂಬಿಕೆಯ ಸರಪಳಿ. ಎಷ್ಟು ಬಲವಾದದ್ದು ಅಷ್ಟೇ ಬಲವಾದ ಶರಣಾಗತಿ ಭಕ್ತರಲ್ಲಿ ಅಡಗಿರುತ್ತದೆ. ಸರಪಳಿ ಎಳೆಯುವ ಭಕ್ತರಿಗೆ ಭಂಡಾರವನ್ನು ಹಚ್ಚುತ್ತಾರೆ. ಜೊತೆಗೆ ಭಕ್ತಿಯ ಸಂಕೇತವಾಗಿ ಮತ್ತು ಅವರಿಗೆ ಶಕ್ತಿ ದೊರೆಯಲಿ ಎಂದು ಭಂಡಾರವನ್ನು ಅವರ ಮೈ ಮೇಲೆ ಎರಚುತ್ತಾರೆ. ಭಕ್ತರು ಸರಪಳಿಯನ್ನು ಎಳೆಯುವಾಗ ಮನಸ್ಸಿನಲ್ಲಿ ಅಂದುಕೊಳ್ಳುವುದು, ಸ್ವಾಮಿ ಮೈಲಾರಲಿಂಗಪ್ಪ, ನನ್ನ ಜೀವ, ನನ್ನ ಮನಸ್ಸು, ನನ್ನ ಬದುಕಿನ ಪ್ರತಿಯೊಂದು ಹೆಜ್ಜೆಯು ನೀನೇ ಮತ್ತು ನಿನ್ನದೇ. ಈ ಸರಪಳಿ ಎಳೆಯುವಾಗ ಸಂದೇಶವೆಂದರೆ, ನನ್ನ ದೇಹ, ಮನ, ಆತ್ಮ ಎಲ್ಲವೂ ಸ್ವಾಮಿಗೆ ಅರ್ಪಿತ. ಅವರು ಕೈ ಹಿಡಿದರೆ ಯಾವ ದೋಷವೂ ಯಾವ ಕಷ್ಟವೂ ನಮ್ಮ ಮೇಲೆ ಬಾರದಿರುವುದು. ಇಷ್ಟೇ ಅಲ್ಲದೆ ಕಬ್ಬಿಣದ ಸರಪಳಿಯನ್ನು ಎಳೆಯುವಾಗ ಭಯ ಬಂಧನ, ಕಷ್ಟ ಬಂಧನ, ಪಾಪ ಬಂಧನ ಇವೆಲ್ಲವೂ ಆ ಸೇವೆಯನ್ನು ಮಾಡುವಾಗ ಹರಿದು ಹೋಗಲಿ ಎಂಬ ಒಂದು ನಂಬಿಕೆಯೂ ಇದೆ. ಭಕ್ತರು ಹೃದಯಪೂರ್ವಕವಾಗಿ ಮೈಲಾರಲಿಂಗೇಶ್ವರರಲ್ಲಿ ಹೇಳಿಕೊಳ್ಳುವುದೇನೆಂದರೆ, ಸ್ವಾಮಿ ನೀನು ಇದ್ದರೆ ನನಗಾವ ಕಷ್ಟವೂ ಇಲ್ಲ. ಮೈಲಾರಲಿಂಗೇಶ್ವರ ಸರಪಣಿ ಪವಾಡ ಅಂದರೆ ಈ ದೇಶಕ್ಕೆ ಒಳ್ಳೆದನ್ನ ಕೆಟ್ಟದನ್ನು ಹರಿಯೋದು, ಒಳ್ಳೆದನ್ನು ಉಳಿಸ್ಕೊಳ್ಳೋದು ಅಂತ ಅರ್ಥ ಮೈಲಾರಲಿಂಗೇಶ್ವರದಲ್ಲಿ. ಆಗ ಮಣಿಕಾಸುರ ಮಲ್ಲಾಸುರ ಸಂಹಾರ ಮಾಡುವಂಥ ಟೈಮಲ್ಲಿ ಅವರು ಪ್ರತಿದಿನ ಜನಗಳ ರಕ್ತ ಬೀಳಬಾರ್ದಲ್ಲ ಅಂತೇಳಿ ಅದನ್ನು ಕಟ್ಟಿ ಸ್ವಾಮಿಯ ಪವಾಡನ ತೋರಿಸ್ತಾರೆ. ಆತ್ಮೀಯ ವೀಕ್ಷಕರೇ, ಮೈಲಾರಲಿಂಗೇಶ್ವರ ಸ್ವಾಮಿಯ ಒಂದೊಂದು ಪವಾಡಗಳಲ್ಲಿ ಮೈ ನವಿರೇಳಿಸುವ, ಮೈ ಜುಮ್ಮೆನಿಸುವ ಪವಾಡಗಳನ್ನು ಮುಂದೆ ನಿಮ್ಮ ಮುಂದೆ ತೆರೆದಿಡುತ್ತೇವೆ. ಮೈಲಾರಲಿಂಗೇಶ್ವರ ಸ್ವಾಮಿಯ ಕರುಣೆ ಎಲ್ಲಾ ಭಕ್ತರ ಮೇಲಿದ್ದು ಶಕ್ತಿ, ಧೈರ್ಯ, ಶಾಂತಿ, ಸಮೃದ್ಧಿ ನೀಡಲಿ ಎಂದು ಪರಮಾತ್ಮನಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಬೇಡಿಕೊಳ್ಳುತ್ತೇವೆ. ಓಂ ಮೈಲಾರಲಿಂಗೇಶ್ವರಾಯ ನಮಃ.